ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 23 ಡೇ ಡಯಟಿಗೆಲ್ಲ ಮಾಡಿದೆ ಏನು ಅಂತ. ಆ್ಯಕ್ಚುಲಿ 2 ಡೇಸಿಂದ ವೆಯ್ಟ್ ಲಾಸ್ ಜರ್ನಿ ಏನು ಮಾಡೋಕ್ಕಾಗಿಲ್ಲ, ಅಂದರೆ ಡಯಟ್ ಏನು ಸರಿಯಾಗಿ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಅದೇ ಹೇಳಿದ್ನಲ್ವ, ಸ್ವಲ್ಪ ನೆಗಡಿ ಕಮ್ಮಿ, ವಾಯ್ಸೇ ಬರ್ತಾಯಿಲ್ಲ, ಈಗೀಗ ಒಂಚೂರು ಆಗ್ತಿದೆ. ಅದರಲ್ಲಿ ವಾಕಿಂಗ್ ಅಂತೂ ಮಾಡೋಕ್ಕೆ ಆಗ್ತಾಯಿಲ್ಲ. ಥಂಡಿ ಅಂದರೆ ಥಂಡಿ ಮೇಲೆ ಇವತ್ತು ಹಂಗೋ ಹಿಂಗೋ ಶರು ಬಂದಿದ್ರು ಅಂತ ಮಾಡೋಕ್ಕೆ ಹೋಗಿದ್ನಾ, ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿನೇ ನಾನು ನಿನ್ನೆ ಇವತ್ತು ವೆಯ್ಟ್ ಎಷ್ಟಿತ್ತು ಅಂತಂದರೆ 71.200 ಸ್ನೇಹಿತರೆ. 71.500 550 ಇತ್ತಲ್ವಾ. ಸೊ 71.200 ಅದೇ ಬಿರಿಯಾನಿ ತಿಂದ ಮೇಲೂ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿತ್ತು. ಮತ್ತು ಇವತ್ತು 100-200 ಗ್ರಾಮ್ ಜಾಸ್ತಿ ತೋರಿಸೋ ಥರ ಇತ್ತು. ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಥಂಡಿ ಬೇರೆ, ಏನು ನೀರು ಕುಡಿಯೋಕ್ಕಾಗ್ತಾ ಇಲ್ಲ. ಈ ಒಂಥರ ಈ ಹುಷಾರಿಲ್ಲದೆ ಇರೋದಕ್ಕೂ ಅದಕ್ಕೂ ಗಂಟ್ಲು ಕಟ್ಕೊಬಿಟ್ಟಿದೆ ಒಂಥರ. ಅದರಲ್ಲಿ ಬೇರೆ ಈ ಸೈಡಲ್ಲಿ ಕಿವಿ ಹತ್ರ ಬೇರೆ ಕತ್ತು ಬೇರೆ ಹಿಡ್ಕೊಬಿಟ್ಟಿದೆ. ಹಿಂಗೆ ತಿರ್ಗೋಕ್ಕಾಗಲ್ಲ, ಹಂಗೆ ತಿರ್ಗೋಕ್ಕಾಗಲ್ಲ. ನನ್ನ ಪರಿಸ್ಥಿತಿ ಯಾರಿಗೆ ಹೇಳಿ ಕತ್ತು ಎತ್ಕೊಂಡು ನೀರು ಕುಡಿಯೋಕ್ಕೂ ಆಗದೆ ಇರೋಷ್ಟು ಕಷ್ಟ ಆಗ್ಬಿಟ್ಟಿದೆ. ಸೊ ಹಾಗಾಗಿನೇ ಇನ್ನು ಈ 2 ಡೇಸ್ ಮಾತ್ರ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಒಂಚೂರು ಪರವಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನೆನ್ನೆ ಸ್ಟಾರ್ಟ್ ಮಾಡೋಣ ಅಂತ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಕತ್ತು ಹಿಡ್ಕೊಬಿಟ್ಟಿದೆ. ಮೇ ಬಿ ಒಂದೇ ಸೈಡ್ ಮಲಗಿದ್ದಕ್ಕೂ ಹಸ್ಬೆಂಡ್ ಏನು ಹೇಳ್ತಿದ್ದಾರೆ ಅಂತಂದರೆ ಸ್ವಲ್ಪ ಎಲ್ಲೋ ಗ್ಯಾಸ್ಟ್ರಿಕ್ಕಿಗೆ ಹಿಡ್ಕೊಂಡಿರಬೇಕು ಅಂತ. ಗ್ಯಾಸ್ಟ್ರಿಕ್ಕಿಗಲ್ಲ ಅನ್ಸುತ್ತೆ, ನಾನು ಒಂದೇ ಸೈಡ್ ಮಲ್ಗೋದು ಜಾಸ್ತಿ, ಒಂದೇ ಪಕ್ಕ ಮಲಗಿಬಿಟ್ಟಿರ್ತೀನಿ. ಸೊ ಹಂಗಾಗಿ ಏನಾದರೂ ಸ್ವಲ್ಪ ಪೇಯ್ನ್ ಆಗಿರ್ಬೋದಾ ಅಂತ ಅಂದ್ಬಿಟ್ಟು, ಸೊ ಹಾಗಾಗಿನೇ 1ನೇ ತಾರೀಕಿಂದ ಪಕ್ಕ ಸ್ಟ್ರಿಕ್ಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಡಿಸೆಂಬರ್ 1 ಪಕ್ಕ ಮಾಡ್ತೀನಿ. 31ಗೆ ಅಂದರೆ ಡಿಸೆಂಬರ್ 30 ನವಂಬರ್ 30 ಅಷ್ಟರೊಳಗೆ ಎಷ್ಟಾದರೂ ವೆಯ್ಟ್ ಲಾಸ್ ಆಗಿರಲಿ, ಡೋಂಟ್ ಕೇರ್, ಓಕೆ. ಬಟ್ 1ನೇ ತಾರೀಕಿಂದ ಸ್ಟ್ರಿಕ್ಟಾಗಿ ಮಾಡಬೇಕು. ನನ್ನ ಟಾರ್ಗೆಟ್ ಅಟ್ಲೀಸ್ಟ್ ಒಂದು 5 kg, 5 ಅಲ್ಲ 71ಕ್ಕೆ ಬಂದರೂ ಕೂಡ 6 kg ಕಮ್ಮಿ ಆಗಬೇಕು. ಏನು ಒಂದು ತಿಂಗಳಲ್ಲಿ 6 ಆಗಿಲ್ಲ ಅಂದ್ರೂ ಒಂದು 5 kg ಆದ್ರೂ ಒಂದು ಅಂದಾಜು ಮೇಲೆ ಹೇಳ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟ್ರಿಕ್ಟಾಗಿ ನ್ಯೂ ಇಯರ್ ರೆಸಲ್ಯೂಷನ್ ಥರ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫೆಬ್ರವರಿ ಅಷ್ಟರೊಳಗಡೆ ಟಾರ್ಗೆಟ್ ಅಂತೂ ಪಕ್ಕ ರೀಚ್ ಆಗಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಕ್ಕ ಮಾಡೋಣ. ಇನ್ನು ಚೇಪೆಕಾಯಿ ತಂದಿದ್ದೆ, ಅದನ್ನು ತಿಂತಿದ್ದೀನಿ. ಬಟ್ ಇವಾಗಂತೂ ಸ್ವಲ್ಪ ಓಕೆ. ಬಟ್ ಆವಾಗ ನನಗೆ ಒಂದೊಂದು ಟೈಮ್ ಹೆಂಗಂತಂದರೆ ಚಳಿ ಜ್ವರ ಬಂದಂಗೆ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿನೇ ಇನ್ನು ಇವತ್ತಿಂದ ಸ್ವಲ್ಪ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಕಾಲಂತೂ ನಿಲ್ತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಪೇಯ್ನ್ ಆಗ್ತಿದೆ. ಬಟ್ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೇನಾದರೂ ಅದರಿಂದ ತುಂಬ ನಾನು ಮಾಡ್ತಾ ಇರೋವಂಥದ್ದು ಲೋಯರ್ ಬೆಲ್ಲಿ ಫ್ಯಾಟು ಎಕ್ಸಸೈಸು. ಸೊ ಹಾಗಾಗಿನೇ ಇನ್ನೇನೇನು ವೀಡಿಯೋ ಹಾಕಿಲ್ಲ, ಇವತ್ತು ವೀಡಿಯೋ ಹಾಕಿಲ್ಲ ಅಂತಂದರೆ ನನಗೂ ಮರ್ಯಾದೆ ಇರಲ್ಲ, ನೀವು ನನ್ನನ್ನು ಚೆನ್ನಾಗಿ ಬೈಕೊಂತೀರಾ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿನೇ ನೋಡಿ, ಇವತ್ತು ಒಂದು 30 ಮಿನಿಟ್ಸ್ ಲೋಯರ್ ಬಾಡಿ ಬೆಳ್ಳಿ ಫ್ಯಾಟ್ ವೆಯ್ಟ್ ಲಾಸ್ದು ಎಕ್ಸಸೈಸಸ್ ಮಾಡಿದೆ. ಸೂಪರ್ ಅಂದರೆ ಸೂಪರಾಗಿತ್ತು. ನನಗಂತೂ ಅದು ಮಾಡೋವಾಗೆಲ್ಲ ಫುಲ್ಲು ಕೈ ಕಾಲೆಲ್ಲ ನಡ್ಕ ಮಾಡಾದಮೇಲೆ ಒಂದು ಸ್ವಲ್ಪ ಎಲ್ಲೋ ಹೋಗ್ಬೇಕಿತ್ತು, ನಡೀತೀನಿ, ದಾರಿಯಲ್ಲಿ ನಡೆಯೋಕ್ಕೆ ಆಗ್ತಾಯಿಲ್ಲ. ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು, ಅಯ್ಯೋ ಚೆನ್ನಾಗಿ ತಿನ್ನೋದ್ಯಾಕೆ, ಇಷ್ಟು ದಪ್ಪ ಆಗೋದ್ಯಾಕೆ, ಈ ಥರ ಮಾಡೋದ್ಯಾಕೆ ಅಂತ ಅಂದ್ಬಿಟ್ಟು. ಅದು ಯಾಕೆ ಅಂತಂದರೆ ತುಂಬ ಎಫೆಕ್ಟ್ ಆಗೋಯ್ತು ಕೈ ಕಾಲು ತೊಡೆ ಭಾಗ ಮತ್ತು ಹೊಟ್ಟೆಲಿ ಸಂಕಟ. ಈ ವರ್ಕೌಟ್ ಎಲ್ಲ ಫುಲ್ಲು ಲೋವರ್ ಬಾಡಿ ವೆಯ್ಟ್ ಲಾಸ್ದು ಮಾಡ್ತಾ ಇದ್ದಿದ್ದಲ್ವಾ, ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯ್ತು ನನಗೆ. ಟೆನ್ಷನ್ ಅಂದರೆ ಅಯ್ಯೋ ನಿಲ್ಲಿಸ್ಬಿಡ್ಲಾ, ಅವರೊಂದು 32 ಹೇಳಿದರೆ ನಾನು 20 ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಫಸ್ಟ್ ಡೇ ಅಲ್ವಾ, ಹಸ್ಬೆಂಡ್ ಬೈತಾಯಿದ್ರು, ನೀನು 30 ಮಿನಿಟ್ಸ್ ಮಾಡಿದ್ಯಾ ಫಸ್ಟ್ ಡೇನೇ, ಒಂದು 15 ಮಿನಿಟ್ಸ್ ಬೇಸಿಕ್ ಮಾಡ್ಕೋಬೇಕು ಅಂತ. ಬಟ್ ದೇವರಿದ್ದಾನೆ ಅಂತ ಅಂದ್ಬಿಟ್ಟು 30 ಮಿನಿಟ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಅದರಲ್ಲಿ ಕೆಲವೊಂದು ನನಗೆ ಮಾಡೋಕ್ಕಾಗಿಲ್ಲ, ಬಟ್ ಆದರೂ ಮಾಡೋಣ ಅಂತ ಅಂದ್ಬಿಟ್ಟು ಅದೇ ಮಾಡ್ತಾ ಹೋದರೆ ಅದು ಪಕ್ಕ ಆಗುತ್ತೆ ಸ್ನೇಹಿತರೆ, ಆಗದೆ ಇರೋದೇನಿಲ್ಲ. ಬಟ್ ಏನಂತಂದರೆ ನಾನು ಇಷ್ಟು kg ವೆಯ್ಟ್ ಲಾಸ್ ಆಗಿದ್ದೀನಿ. ಆವಾಗ ಸ್ವಲ್ಪ ಇಂಚ್ ಲಾಸ್ ಆಗಿತ್ತು. ಇತ್ತೀಚಿನ ದಿನಗಳೇನು ಏನಾಗ್ಬಿಟ್ಟಿದೆ ಅಂದರೆ ವೆಯ್ಟ್ ಲಾಸು ಆಗ್ತಾಯಿಲ್ಲ, ಅತ್ಲಾಗ ಇಂಚ್ ಲಾಸು ಆಗ್ತಾಯಿಲ್ಲ. ಎಷ್ಟು 39ವರೆಗೂ ಹೋಗಿತ್ತು ನಂದು ಇದು ವೆಸ್ಟ್ ಸೈಜು. ಈಗ ನೋಡಿದ್ರೆ ಅದೇ ಹಿಪ್ ಭಾಗ ಏನಿದೆ ಅದು ಈಗ ನೋಡ್ತೀನಿ 43ಗೆ ಬಂದುಬಿಟ್ಟಿದೆ. 43ಇಂದ 1 ಇಂಚೇನೋ ಕಮ್ಮಿ ಆಗಿದೆ ಅನ್ನಿಸ್ತಾ ಇದೆ ನನಗೆ. ನೋಡೋಣ ಅಂತ ಅಂದ್ಬಿಟ್ಟು. ಯಾಕೆ ಹೇಳ್ತೀರಾ ಬಿಡಿ, ನನ್ನ ಬಾಧೆನಾ ನನ್ನ ಥರ ಪಾಪ ಎಷ್ಟೊಂದು ಸಿಸ್ಟರ್ಸ್ ಅಂದ್ಕೊಂಡಿರ್ತೀರ ಅಲ್ವಾ. ನಾನು ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಟಿ ಶರ್ಟ್ ಮೇಲೆ ಇದೆ ಆ್ಯಕ್ಚುಲಿ L ಸೈಜ್ ಟಿ ಶರ್ಟು. ಬಟ್ ಓಕೆ, ಅಷ್ಟೊಂದು ಏನಿಲ್ಲ. ಬಟ್ ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಫ್ಯಾಟ್ ಇದೆ. ಫ್ರಂಟು ಬ್ಯಾಕು ಥೈಸ್ ಭಾಗ
ಸಿಕ್ಕಾಪಟ್ಟೆ ಇದೆ. ಸೊ ಅದೆಲ್ಲ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ವರ್ಕೌಟ್ ತುಂಬಾ ಮುಖ್ಯ. ಸೊ ಹಾಗಾಗಿ ಏನೋ ಯಾಕಂತಂದರೆ 1ನೇ ತಾರೀಕೇ ಸ್ಟಾರ್ಟ್ ಮಾಡಿದ್ರೆ ಬಾಡಿ ಪೇಯ್ನ್ ಎಲ್ಲ ಇರುತ್ತೆ. ಸೊ ಈ 3-4 ಡೇಸ್ ಸ್ವಲ್ಪ ಹಂಗೋ ಹಿಂಗೋ ಮಾಡಿದ್ರೆ ಡೈಲಿ ಮಾಡ್ಕೊಳ್ಳೋಷ್ಟಕ್ಕೆ ಪೇಯ್ನು ಗೀನು ಕಮ್ಮಿ ಆಗಿರುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಮಾಡೋಣ. ಸೊ ನಾಳೆ ಸೂಪರಾಗಿ ಪಕ್ಕಾ ಡಯಟ್ ವ್ಲಾಗ್ ಜೊತೆನೇ ಬರ್ತೀನಿ. ಓಕೆ, ಸೊ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.